ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲರ್ಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಅಂದರೆ ಇದು ಅಂಗಡಿ ಅಥವಾ ಬೇಕ್ರಿನಲ್ಲೆಲ್ಲ ನಾವು ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಇದು. ಹಾಗೆ ಚುರ್ಮುರಿ ಆಗಿರ್ಬೋದು, ಇನ್ನೂ ಎಷ್ಟೊಂದು ಐಟಮ್ಗಳಿಗೆ ಇದನ್ನ ಉಪಯೋಗಿಸ್ಕೊಂಡು ಅನೇಕ ಚಾಟ್ಗಳನ್ನ ಮಾಡ್ಬೋದು. ಇದು ತುಂಬಾನೇ ಈಸಿಯಾಗಿ ಮನೆಯಲ್ಲೇ ನಾವೇ ಮಾಡ್ಕೋಬಹುದು. ಈ ಕಾಂಗ್ರೆಸ್ ಕಡಲೆನ ತುಂಬಾನೇ ಈಸಿ. ಸೊ ತಡ ಮಾಡೋದು ಬೇಡ, ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಲೋ ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತಾ ಇರುವಂತಹ ಒಂದು ದೊಡ್ಡ ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 15ರಿಂದ 20 ನಿಮಿಷಗಳು ಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಇದನ್ನ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ನೋಡಿ, ಈ ತರ ನೀಟಾಗಿ ಸಿಪ್ಪೆ ಎಲ್ಲ ತಕೊಂಡು ಕಪ್ಪಾಗಿರುವಂತಹ ಕಡಲೆಕಾಯಿ ಬೀಜನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ನೀಟಾಗಿ ಕ್ಲೀನ್ ಎಲ್ಲ ಆದ್ಮೇಲೆ ಅದನ್ನ ಈ ತರ ಬೇಳೆ ರೀತಿ ಮಾಡ್ಕೋಬೇಕು. ಅಂದ್ರೆ ಕಡಲೆಕಾಯಿ ಬೀಜನ ಉಂಡೆ ಇರೋದನ್ನ 2 ಭಾಗ ಮಾಡ್ಕೋಬೇಕು. ಅದಾದ್ಮೇಲೆ ಒಲೆ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, ಅರಿಶಿನ, ಪೆಪ್ಪರ್ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಹಾಗೆ ಗರಂ ಮಸಾಲ, ಅಚ್ಕಾರದ ಪುಡಿ, ಚಾಟ್ ಮಸಾಲ ಎಲ್ಲಾನು 1 ಸ್ಪೂನ್ ಆಗುವಷ್ಟು ನಾನು ತಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈ ಎಲ್ಲ ಮಸಾಲೆಗಳನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲೆ ಪುಡಿಗಳನ್ನ ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಕಪ್ಪಗಾಗಕ್ಕೆ ಬಿಡಬಾರ್ದು. ಉರಿ ನಾವೇನಾದ್ರು ಜೋರು ಕೊಟ್ಟರೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವೀಗ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜನ ನೋಡಿ ಈ ಥರ ಬೇಳೆ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬಾಣಲಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿ ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗುತ್ತೆ. ಹಾಗೆ ನೀಟಾಗಿ ಉಪ್ಪು ಖಾರ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾವು ಬೇಕ್ರಿಯಿಂದ ತಂದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಒಂದ್ಸಲಿ ಇದನ್ನ ಮಾಡಿಕೊಂಡ್ರೆ ಒಂದು 15ರಿಂದ 20 ದಿನಗಳ ಕಾಲ ಇದನ್ನ ಮನೇಲಿ ಇಟ್ಕೋಬಹುದು. ಸಂಜೆ ಟೈಮ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಕಾಫಿ ಟೀ ಟೈಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ಮಾಡಿಟ್ಕೊಂಡು ಚುರ್ಮುರಿ ಆಗಿರ್ಬೋದು, ರಾಜ ಮಸಾಲ ಆಗಿರ್ಬೋದು, ತುಂಬಾ ಐಟಮ್ಗಳನ್ನ ಮಾಡ್ಬೋದು. ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಅಥವಾ ಕಾಂಗ್ರೆಸ್ ಕಡಲೆನ ಮಾಡ್ಬೋದು ಅಂತ. ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.